ಬ್ರದರ್ ನಮಸ್ಕಾರ. ಹೊರತೂರು ಸಂತೋಷ್ ಅವ್ರ ಹತ್ರ ಹೌದು. ಪುನೀತ್ ಕೆರೆ ಹೇಳಿ ಮಾತಾಡ್ತಿದ್ದೀನಿ ಬ್ರದರ್. ಒಂದ್ ವಿಚಾರ ನಿಮ್ ಹತ್ರ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಿತ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ ಅಷ್ಟೇ. ಮಾತಾಡ್ಬೇಕು. ಏನಿಲ್ಲ, ನೀವು ಸಿಗ್ಬೇಕು, ಸಿಗೋಣ. ಏನ್ ಗೊತ್ತಲ್ಲ, ಒಂದ್ ಘಟನೆ ಆಗೈತೆ. ಏನಾಗಿದೆ ಬ್ರದರ್? ರೈತರು ದನ ಹಿಡ್ಕೊಂಡವಾಗ ಯಾವ ನನಗೆ ನನ್ನ ನಂಬರ್ ಬ್ರದರ್ ಏನೇನೋ ಶೂರಿಟಿ ಅಲ್ಲ. ನಾನು ಹೇಳೋದ್ ಕೇಳ್ರಿ ಇಲ್ಲಿ. ಇಲ್ಲ ನಾನು ಎಲ್ಲಾದ್ರೂ ಕಸಾಯಿಕ ಹಿಡ್ದಿರೋ ದನ ಬಿಡ್ಸಿದೀನ ಬ್ರದರ್? ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ಬ್ರದರ್. ನಿಮಗೆ ಆ ರೀತಿ ನಿಮ್ ಗಾಡಿ ಹಿಡಿದಾಗ ಒಂದ್ ಮಾತ್ ನನಗೆ ಹೇಳಿ, ನಾನ್ ಸ್ಪಾಟಿಗೆ ಹೋಗ್ತೀನಿ. ಏನ್ 101 ಕಾನೂನಣ್ಣ. ನಾನು ಹೇಳೋದ್ ಕೇಳ್ರಿ. ಟಿ ನರಸೀಪುರದ ದನ ಇವಾಗೆಲ್ಲವೇ ಗೊತ್ತಾ, ಗೋಶಾಲೆನಲ್ಲಿ ಎತ್ಕೊಂಡೋಗ್ ಬಿಟ್ಟವ್ರೆ. ಅದು 1.5 ಲಕ್ಷ ರೂಪಾಯಿ ದನ ಇವತ್ತು 50,000 ಬಾಳಲ್ಲಣ್ಣ. ಬರ್ರಿ ಓಪನ್ ಗ್ರೌಂಡ್ ಚೆಕ್ ಮಾಡೋಣ. ಅಲ್ಲ ಸಂತೋಷ್ ಅವ್ರೆ, ನಾನ್ ಏನ್ ಕೇಳ್ತಿದೀನಿ ಅಂದ್ರೆ, ಯಾರೋ ಸೂಳೆ ಮಕ್ಳು ಮಾಡೋ ಕೆಲ್ಸಕ್ಕೆ ಅದಕ್ಕೆ ನಾನು ಇತಿಹಾಸದಲ್ಲಿ ಹೇಳ್ತಾ ಇದೀನಿ. ನಾವು ರೈತರು ಯಾರು ಒಬ್ರು ಪುನೀತ್ ಕೆರೆ ಹೇಳಿ ನೀನ್ ರೈತರ ದನ ಹಿಡ್ದಿದ್ಯಾ ಅಂತ ತೋರಿಸ್ಲಿ. ಇವಾಗ ಅಣ್ಣ ನಮ್ಮ ಹುಡುಗರದೇ ಹಿಡ್ದವ್ರಣ್ಣ. ನಾನ್ ಬೇರೆ ಮಾತಾಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ಪ್ರಮಾದ್ ತಾಲೂಕು ಅವ್ರ ಕಡೆಯವ್ರ, ನಾವು ಪುನೀತ್ ಕೆರೆಹಳ್ಳಿ ಅವ್ರ ಕಡೆಯವ್ರು. ಸರಿಯಪ್ಪ, ನನ್ನ ಹೆಸರು ಹೇಳಿದ್ರೆ ಮೆಟ್ ಕಳ್ಸ್ಕೊಂಡ್ ಹೊಡೀರಿ ಅಣ್ಣ ಸುಳೆ ಮಕ್ಳು. ನಮ್ಮ ಹತ್ರ ಮೆಟ್ ಕಳ್ಸ್ಕೊಂಡ್ ಹೊಡೀರಿ ಅಣ್ಣ ಸುಳೆ ಮಕ್ಳು. ನಮ್ಮ ಹತ್ರ ಮೆಟ್ ಕಳ್ಸ್ಕೊಂಡ್ ನಿಮ್ ಜೊತೆಗೆ ಒಂದು ಬಾಂಧವ್ಯ ಬೇಕು ಅನ್ನೋ ಕಾರಣಕ್ಕೆ ಫೋನ್ ಮಾಡಿದೀನಿ. ನಿಮ್ಮನ್ನ ಏನ್ ಗೊತ್ತ ವಿಷಯ ಹೇಳ್ತಾ ಇದೀನಿ ಕೇಳೋಣ. ನನಗೆ ಮಾದಾವರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹೊರತೂರು ಸಂತೋಷ್ ಅವ್ರ ಗಾಡಿ ಅಂತ ಬಂದ ತಕ್ಷಣ ನಾನು ಇಮ್ಮಿಡಿಯೇಟ್ ಅವ್ರಿಗೆ ಹೇಳ್ದೆ, ಗಾಡಿ ನೀವು ಮುಟ್ಬಿಟ್ರೆ ಬಂದು ನಾನು ಅದನ್ನೇ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಪೂರ್ತಿ. ನೀವು ಮಾತಾಡೋದನ್ನ ನಾನು ಪೂರ್ತಿ ಕೇಳಿಸ್ಕೊಂತೀನಣ್ಣ. ನಾನ್ ಹೇಳ್ತೀನಿ ಕೇಳಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಆ ಗಾಡಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತೋ ತಮಿಳ್ನಾಡಿಗೆ ಹೋಗ್ತಾ ಇತ್ತೋ ಎಲ್ಲಿಗಾರು ಹೋಗ್ಲಿ, ಅದು ಗಾಡಿ ಗೋವನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದ್ ಕಸಾಯಿಖಾನೆಗೆ ಹೋಗುತ್ತೋ ಇಲ್ವೋ ಅಂತ. ನೀವು ಆ ಗಾಡಿ ಹಿಡಿಬೇಡಿ ಅಂತ ನಾನೇ ಹೇಳಿದೀನಿ. ಮೊನ್ನೆದ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ಸ್ಟೇಷನ್ ಮುಂದೆ ಕಳ್ಳನಾರಾದ್ರು ದನ ಹಾಕೊಂಡ್ ಹೋಗ್ತಾರ? ಅವ್ರೆಲ್ಲರೂ ನೀವು ಅವ್ರನ್ನ ಗೋರಕ್ಷಕರು ಅಂತ ಕರಿತೀರಾ? ಗೋರಕ್ಷಕರು ಅಂತ ಕರಿತೀರಾ ನೀವು ಅವ್ರನ್ನ? ಅಲ್ಲಣ್ಣ, ಅವ್ರನ್ನ ಎಂತೆಂತ ಮಾತಾಡಿರೋದು ಅಲ್ಲಣ್ಣ. ಸ್ಟೇಷನ್ ಮುಂದೆ ಇವಾಗ ನಾನ್ ದನ ಹಾಕೊಂಡ್ ಬರ್ತೀನಿ, ಇವಾಗ ನಾನ್ ಮಾತಾಡ್ತೀನಿ, ಇನ್ನೊಬ್ಬ ಮಾತಾಡಕ್ ಬರಲ್ಲ. ಪೊಲೀಸ್ ಅವ್ರು ನೋಡಿದ ತಕ್ಷಣ ಭಯ ಬೀಳ್ತಾರ ಕೆಲವು. ಹೌದಾ? ಹೌದು. ಅವಾಗ ಸೂಳೆ ಮಕ್ಳು ಮಾತುಗಳು ಕಿವಿನಲ್ಲಿ ಕೇಳಕ್ ಆಗಲ್ಲ. ಒಂದ್ ರೆಕಾರ್ಡಿಂಗ್ ಇದು ದಾರಿ ತಪ್ಸೋದಣ್ಣ, ಇದು ದಾರಿ ತಪ್ಸೋದು ಹೊರತೂರು ಸಂತೋಷ್ ಅವರ. ಏನಾಗುತ್ತೆ ಬೇಕು ಅವಶ್ಯಕತೆ ಏನೈತೆ ಅಣ್ಣ, ನಿಮಗ್ ಗೊತ್ತಿರ್ಲಿ. ನಾವಿರೋರು 7 ಜನ. ಗೋಪಿಗೌಡ, ದಿಲೀಪ್ ಗೌಡ, ಪುನೀತ್ ಕೆರೆಹಳ್ಳಿ, ಪುನೀತ್ ಗೌಡ, ಆಮೇಲೆ ಸೂರ್ಯ ಪ್ರವೀಣ್, ಪವನ್, ಈ ನಾವ್ 7 ಜನ ಫುಲ್ ಟೈಮ್ ವರ್ಕರ್ಸ್. ನಮಗೆ ಕಸಾಯಿಖಾನೆಗೆ ಹೋಗೋದು ಯಾವ್ದು ಅಂತ ಗೊತ್ತು ಅಣ್ಣ. ಕಳೆದ 10 ವರ್ಷದಿಂದ ಗಾಡಿ ಒಬ್ಬ ರೈತ ನನ್ ಗಾಡಿ ಹಿಡಿದವನೇ ಪುನೀತ್ ಕೆರೆಹಳ್ಳಿ ಅಂತ ತೋರಿಸಿ ಅಣ್ಣ, ನಾನ್ ನೋಡೋಣ. ನೆನೆದೊಂದು ವಿಡಿಯೋ ಕಳ್ಸಿ ನೋಡ್ತೀರಾ ನೀವು? ನಿಮ್ಮ ಹೆಸರು ಹೇಳ್ತಾ ಇರೋದಲ್ಲಿ ಅಣ್ಣ ಸೂಳೆ ಮಕ್ಳು. ಅದ್ನೇ ನಾನು ಹೇಳ್ತಾ ಇರೋದು. ಅಣ್ಣ ಸೂಳೆ ಮಕ್ಳು ಅದ್ನೇ ನಾನು ಹೇಳ್ತಾ ಇರೋದು. ನಾನು ನಿಮ್ ಕಮೆಂಟ್ ಅದ್ರಲ್ಲಿ ಬಿದ್ದಿರೋ ಹೊತ್ತಿಗೆ ನಿಮಗೆ ಒಂದ್ಸಲ ಕ್ಲಾರಿಫಿಕೇಶನ್ ಮಾಡೋಣ ಅಂತ ಬಂದೆ. ಅವ್ನು ಯಾರು? ಗಾಡಿ ಎಲ್ಲ ಸಾವಿರಾರು ಜನ ರೈತರು ಜನ ಸೇರಿಸ್ತೀನಿ. ರೈತರು ಏನ್ ಹೇಳ್ತಾರೆ ಗೊತ್ತಣ್ಣ? ಅವ್ರು ನೀನ್ ಹಣ ದನ ಉಳ್ಸಕ್ ಬಂದೆ ಅಲ್ಲ, ಇಲ್ಲಿ ನೋಡೋಣ ನಡೀತಾ ಇರೋದು ಯಾವ್ದೇ ನೀವು ನಮ್ ಜೊತೆಗ್ ಬನ್ನಿ, ನಾವ್ ನಿಮಗ್ ತೋರಿಸ್ತೀನಿ. ಅಲ್ಲಿ ಗಾಡಿ ಗಣಿಗೆರೆಯಿಂದ ಹೊರಡ್ತು. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳೋಣ. ಈ ಹುಡುಗ್ರು ಯಾರು? ನಾವು ಕಳಿಸಿರೋ ಹುಡುಗ್ರು ಅಲ್ಲ ಅಣ್ಣ. ಅವ್ರು ಯಾರು ಅಂತ ಗೊತ್ತಿಲ್ಲ. ಇಂಥವ್ ನೀವು ಈ ರೀತಿ ನಿಮಗೆ ಅಪಪ್ರಚಾರ ಮಾಡಿರೋದ್ ನೀವು ನೋಡಿಲ್ವಾ? ಅಲ್ಲ, ನಾನು ನಿಮ್ಮ ಹೆಸರು ಎಲ್ಲೋ ಯಾರೋ ದುರ್ಬಳಕೆ ಮಾಡ್ಕೊಂಡಿರೋದ್ ನೀವು ನೋಡಿಲ್ವಾ? ಅಲ್ಲಿ ಮಾಡ್ತಾರೆ ಮಾಡ್ಕೊಂಡು. ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ, ನನ್ನ ಹೆಸರು ಎಲ್ಲಾರು ಬಂತು ಅಂದ್ರೆ ನೀವ್ ಇಮಿಡಿಯೇಟ್ ಹೇಳಿ, ನಾನು ಹೋಗಿ ಹೊಡಿತೀನಿ ಮೆಟ್ ಬಿಚ್ಕೊಂಡವ್ರಿಗೆ. ಈಗ ಹೇಳ್ತಾರಣ್ಣ ಪುನೀತ್ ಕೆರೆಹಳ್ಳಿ ಎಲ್ಲ ಕಡೆ ಹೇಳ್ತಾರೆ. ನಮಗೆ ನಾವು ತಾಯಿಗಂಡ್ರ ಮಕ್ಳಲ್ಲ ಅಣ್ಣ. ನಮಗ್ ಗೊತ್ತಾಗುತ್ತೆ ಗೋವು ಯಾವ್ದು ಕಸಾಯಿಖಾನೆಗೆ ಹೋಗ್ತಿದೆ ಅಂತ, ಯಾವ್ದು ಕಸಾಯಿಖಾನೆಗೆ ಹೋಗುತ್ತೆ ಅಂತ ಗೊತ್ತಿಲ್ದಿರೋ ಅಷ್ಟು ಮೂರ್ಖ ಅಣ್ಣ. ಇವಾಗ ಆಮೇಲೆ ನೋಡೋಣ, ಕಂಟೈನರ್ ಅಲ್ಲಿ ದನ ಹಾಕಬೇಕು. 4 ದನ ಹಾಕಂದ್ರೆ ಆಗಲ್ಲ. ಯಾಕಂತ ಹೇಳ್ತೀನಿ 4 ದನ ಹಾಕಂದ್ರೆ ಆಗಲ್ಲ. ಯಾಕಂತ ಹೇಳ್ತೀನಿ ಕೇಳ್ರಿ.
ನಿಮ್ದು ಹೋಯ್ತಲ್ಲ, ನಿಮ್ದು ಹೋಗುತ್ತಲ್ಲ, ಹಳ್ಳಿ ಕಾರ್ ಹೋಗ್ತಾವಲ್ಲ, ಹಳ್ಳಿ ಕಾರ್ ಗಾಡಿಲಿ ನೀವು ತುಂಬ್ಕೊಂಡು ಹೋಗ್ತಿರಲ್ಲ, ಆ ಗಾಡಿ ನಾವ್ ಯಾವತ್ತಾರು ಹಿಡ್ದಿರೋ ಇತಿಹಾಸ ಇದ್ರೆ ನಂಗೆ ಹೇಳಿ. ಇವಾಗ ಮಾಧವರದ್ದು ನಮ್ದೇ ಗಾಡಿ ಹಿಡ್ದಿದ್ದು ಎಲ್ಲಿ? ಯಾರು ಹಿಡ್ದಾರ? ಯಾರು? ನಿಮ್ ಹುಡುಗ್ರೆ ಅಣ್ಣ. ಯಾರು ಹೇಳಿದ್ದು ನಮ್ಮ ಹುಡುಗರು ಅಂತ? ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡಿದಿರೋ ಗಾಡಿ ಅದು. ಹುಡುಗರು ಅಂತ ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡಿದಿರೋ ಗಾಡಿ ಅದು. ಹುಡುಗರು ಅಂತ ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡಿದಿರೋ ಗಾಡಿ ಅದು. ಇವಾಗ ಟೆನ್ಷನ್ ತಕೊಂಡ್ಬಿಡ್ರಿ, ಬೇಕಾದ್ರೆ ಅವನ ಕರ್ಸ್ತೀನಿ, ಕರ್ಸಿ. ನಿಮ್ಮ ಹೆಸರು ಹೇಳೇನೇನೆ. ಆಮೇಲೆ ನಮ್ಮ ಹೆಸರು ಹೇಳಿದ ತಕ್ಷಣ